ನನ್ನೆಲ್ಲ ಯೂಟ್ಯೂಬ್ ವೀಕ್ಷಕ ಸ್ನೇಹಿತರಿಗೆ ನಿಮ್ಮ ಸುಪ್ರಿಯ ಶಿವಮೂರ್ತಿ ಗೌಡ ಮಾಡುವ ನಮಸ್ಕಾರಗಳು. ಇಂದಿನ ದಿನ ವಿಶೇಷತೆ ಬಂದು ಶ್ರೀ ರಾಮದೂತ ವೀರಾಂಜನೇಯ ಸ್ವಾಮಿಯವರ ಜಯಂತಿಯಾಗಿದ್ದು ಇವತ್ತು ಅವರ ಹುಟ್ಟಿದ ಹಬ್ಬ. ನನ್ನ ಪ್ರಿಯ ದೈವ, ನನ್ನ ನಿಜ ದೈವ, ನನ್ನ ಸಕಲವು, ನನ್ನ ಉಸಿರು, ನನ್ನ ಶಕ್ತಿ, ನನ್ನ ಸ್ನೇಹಿತ, ನನ್ನ ತಂದೆ, ನನ್ನ ಸಕಲವೂ ಆಗಿರುವಂಥ ವೀರಾಂಜನೇಯ ಸ್ವಾಮಿಯ ಪಾದಕಮಲಗಳಿಗೆ ನನ್ನ ಅನಂತ ಕೋಟಿ ನಮಸ್ಕಾರಗಳನ್ನು ಅರ್ಪಿಸ್ತಾ, ರಾಮನಾಮವೇ ತನ್ನ ಸರ್ವಸ್ವವೂ ಆಗಿರುವಂಥ ವೀರಾಂಜನೇಯ ಸ್ವಾಮಿಗೆ ಶ್ರೀರಾಮ ಜಯ ಜಯ ರಾಮ ಎಂದು ನಮಸ್ಕರಿಸ್ತಾ, ನಮ್ಮ ಕೈಲಾದಷ್ಟು ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಆ ಪರಮಾತ್ಮನ ಆಶೀರ್ವಾದದ ನೆರಳಿನಲ್ಲಿ ನಾವೆಲ್ಲರೂ ಇರೋಣ. ಹಾಗೂ ಕಲಿಯುಗದ ನಿಜದೈವವಾದಂತಹ ವೀರಾಂಜನೇಯ ಸ್ವಾಮಿಗೆ ನಮ್ಮ ನಮಸ್ಕಾರಗಳನ್ನು ಅರ್ಪಿಸೋಣ. ಹಾಗೆಯೇ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮೋ ನಮಃ ಎಂದು ಹೇಳೋಣ. ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಾಂ ವಾನರಯೂಧ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಶ್ರೀರಾಮ ಜಯ ಜಯ ರಾಮ ಪಟ್ಟಾಭಿರಾಮ ಶ್ರೀರಾಮ ರಾಮ 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 ರಾಮ. ರಾಮಾಯಣದ 55ನೇ ಒಂದು ಸಂಚಿಕೆಯನ್ನು ನಾನೀಗ ಪ್ರಾರಂಭಿಸ್ತಾ ಇದ್ದೀನಿ ಸ್ನೇಹಿತರೆ. ಕಡೆಗೆ ತನ್ನ ತಾಳ್ಮೆಯನ್ನು ಸಂಪೂರ್ಣವಾಗಿ ಕಳೆದುಕೊಂಡು ಆಕ್ರೋಶಗೊಂಡು ರಾವಣನು ತನ್ನ 10 ತಲೆಗಳುಳ್ಳ 20 ಕೈಗಳುಳ್ಳ ಮತ್ತು ಮೊನಚಾದ ಹಲ್ಲುಗಳುಳ್ಳ ಘೋರವಾದ ದೈತ್ಯಾಕಾರ ರಾಕ್ಷಸ ರೂಪವನ್ನು ಪ್ರದರ್ಶಿಸಿ, ತ್ರಿಲೋಕಗಳಲ್ಲಿ ಪ್ರಖ್ಯಾತನಾಗಿರುವ ಪತಿಯನ್ನು ಪಡೆಯಲು ನೀನು ಇಚ್ಛಿಸಿದ್ದಲ್ಲಿ ನನ್ನನ್ನು ಸ್ವೀಕರಿಸಿ ನನಗೆ ಸೇವೆ ಸಲ್ಲಿಸು. ನಾನು ನಿನ್ನನ್ನು ಎಂದಿಗೂ ಅಸಂತುಷ್ಟಗೊಳಿಸುವುದಿಲ್ಲ. ದೇಶಭ್ರಷ್ಟನಾಗಿ ವನವಾಸಕ್ಕೆ ಅಡ್ಡಲ್ಪಟ್ಟಿರುವ ರಾಮನ ಮೇಲೆ ನಿನಗೇಕೆ ಇಷ್ಟು ಪ್ರೀತಿ ಎಂಬುದಾಗಿ ಕೂಗಿದನು. ಹೀಗೆಂದ ರಾವಣನು ತನ್ನ ಎಡಗೈಯಿಂದ ಸೀತೆಯ ಕೂದಲನ್ನು ಹಿಡಿದು ಬರಹೇಳಿದ ತಕ್ಷಣವೇ ಅವನ ಚಿನ್ನದ ರಥವು ಅವನ ಬಳಿಗೆ ಬಂದಾಗ ರಾಕ್ಷಸ ರಾಜನು ಭಯಗೊಂಡಿದ್ದ ಅವಳನ್ನು ತನ್ನ ತೋಳುಗಳಲ್ಲಿಡಿದುಕೊಂಡು ಆಕಾಶಕ್ಕೆ ಏರಿದನು. ವಿಮಾನವು ಆಕಾಶಕ್ಕೆ ಏರುತ್ತಿದ್ದಂತೆ ಸೀತೆಯು ರಾಮ ರಾಮ ಬಂದು ನನ್ನನ್ನು ಕಾಪಾಡಿ, ಈ ದುರುಳ ರಾವಣನನ್ನು ದಂಡಿಸಿ ಎಂಬುದಾಗಿ ಜೋರಾಗಿ ಕೂಗಿದಳು. ಹತಾಶಳಾದ ಸೀತೆಯು ಮರಗಳನ್ನು, ನದಿಗಳನ್ನು, ಖಗಮೃಗಗಳನ್ನು ಕರೆದು ತನ್ನ ಅಪಹರಣದ ಬಗ್ಗೆ ರಾಮನಿಗೆ ತಿಳಿಸುವಂತೆ ಯಾಚಿಸಿದಳು. ಆ ಕೂಡಲೇ ಮರದ ಮೇಲೆ ನಿದ್ರಿಸುತ್ತಿದ್ದ ಜಟಾಯುವನ್ನು ಕಂಡ ಅವಳು, ಜಟಾಯು, ದಯವಿಟ್ಟು ನನಗೆ ಸಹಾಯ ಮಾಡು. ರಾಮನ ಬಳಿ ಈಗಲೇ ಹೋಗು ಮತ್ತು ಕ್ರೂರ ರಾವಣನಿಂದ ನಾನು ಅಪಹರಿಸಲ್ಪಟ್ಟಿರುವ ವಿಷಯವನ್ನು ಅವರಿಗೆ ತಿಳಿಸು ಎಂಬುದಾಗಿ ಕೂಗಿದಳು. ಸೀತೆಯ ಕೂಗನ್ನು ಕೇಳಿ ಎಚ್ಚರಗೊಂಡು ರಾವಣನು ಸೀತೆಯೊಡನೆ ಒರಟಾಗಿ ವರ್ತಿಸುತ್ತಿರುವುದನ್ನು ಕಂಡು ಪ್ರತಿಭಟಿಸಿದ ಜಟಾಯುವು, ಓ ರಾವಣನೇ, ನಾನು ಜಟಾಯು, ಗಿಡುಗಗಳ ರಾಜ. ಪರಸ್ತ್ರೀಯರ ಮೇಲೆ ಕೈ ಇಡಲು ನೀನು ಹೇಗೆ ಧೈರ್ಯ ಮಾಡಿರುವೆ? ಎಚ್ಚರ, ನೀನು ನಿನ್ನ ಕೈಯಲ್ಲಿ ಒಂದು ವಿಷಭರಿತ ಸರ್ಪವನ್ನು ಹಿಡಿದಿರುವೆ. ನನಗೆ ಈಗ 60,000 ವರ್ಷಗಳಾಗಿದ್ದು ನನ್ನ ಹತ್ತಿರ ಯಾವ ಆಯುಧಗಳೂ ಇಲ್ಲ. ಹಾಗೂ ಯುವಕನಾಗಿರುವ ನೀನು ಹಲವಾರು ಆಯುಧಗಳನ್ನು ಹೊಂದಿರುವೆ. ಆದರೂ ನೀನು ಸೀತೆಯನ್ನು ಅಪಹರಿಸಲು ನಾನು ಬಿಡಲಾರೆ. ನಾನು ನಿನ್ನನ್ನು ಎಚ್ಚರಿಸುತ್ತಿದ್ದೇನೆ. ನಿನ್ನ ಕೆಟ್ಟ ಉದ್ದೇಶಗಳನ್ನು ಬಿಟ್ಟು ಬಿಡು. ಇಲ್ಲದಿದ್ದರೆ ಮರದಿಂದ ಹಣ್ಣು ಕೆಳಗೆ ಬೀಳುವ ಹಾಗೆ ನೀನು ನಿನ್ನ ರಥದಿಂದ ದೂಡಲ್ಪಡುವೆ ಎಂಬುದಾಗಿ ಉದ್ಗರಿಸಿದನು. ಹೀಗೆ ಜಟಾಯು ಸವಾಲನ್ನೊಡ್ಡಿರುವುದನ್ನು ಕೇಳಿದ ರಾವಣನು ಅವನೆಡೆಗೆ ಕೋಪದಿಂದ ಧಾವಿಸಿದನು. ಸಮರವು ಪ್ರಾರಂಭವಾದಾಗ 2 ದೊಡ್ಡ ಬೆಟ್ಟಗಳು ಪರಸ್ಪರ ಹೊಡೆದಾಡುತ್ತಿರುವಂತೆ ಭಾಸವಾಯಿತು. ರಾವಣನು ಹಲವಾರು ಆಯುಧಗಳನ್ನು ಜಟಾಯುವಿನ ಮೇಲೆ ಎಸೆದಾಗ ಆ ಅತಿ ದೊಡ್ಡ ಗಿಡುಗನು ತನ್ನ ಕಾಲಿನ ಪಂಜದಿಂದ ರಾವಣನನ್ನು ಘಾಸಿಗೊಳಿಸಲು ಪ್ರಯತ್ನಿಸಿದನು. ಹಲವಾರು ಶಕ್ತಿಶಾಲಿ ಬಾಣಗಳು ಜಟಾಯುವಿನ ದೇಹವನ್ನು ನಾಟುತ್ತಿದ್ದರೂ ರಾವಣನ ರಥದಲ್ಲಿ ರೋಧಿಸುತ್ತಿದ್ದ ಸೀತೆಯನ್ನು ಕಂಡ ಅವನು ತನ್ನ ನೋವುಗಳನ್ನು ಸಹಿಸಿಕೊಂಡನು. ರಾವಣನ ಬಾಣಗಳ ಸುರಿಮಳೆಯನ್ನು ತನ್ನ ರೆಕ್ಕೆಗಳಿಂದ ತಪ್ಪಿಸಿದ ಜಟಾಯುವು ತನ್ನ ಕಾಲುಗಳಿಂದ ರಾವಣನ ಬಿಲ್ಲನ್ನು ಮುರಿದುದರಲ್ಲಿ ಯಶಸ್ವಿಯಾದನು. ಈ ಉತ್ತಮ ಪರಿಸ್ಥಿತಿಯ ಪ್ರಯೋಜನವನ್ನು ಪಡೆದ ಜಟಾಯುವು ರಾವಣನ ಕವಚವನ್ನು ಕೂಡಲೇ ಕತ್ತರಿಸಿದನು. ಅವನ ರಥವನ್ನು ಎಳೆಯುತ್ತಿದ್ದ ಗಂಡು ಕುದುರೆಯನ್ನು ತನ್ನ ಮೊನಚಾದ ಉಗುರುಗಳಿಂದ ಕೊಂದು ಹಾಕಿದನು. ತನ್ನ ಕೊಕ್ಕಿನಿಂದ ರಾವಣನ ಸಾರಥಿಯ ತಲೆಯನ್ನು ಕಡಿದನು ಮತ್ತು ಅವನ ರಥವನ್ನು ನುಚ್ಚು ನೂರು ಮಾಡಿದನು.
ಸೀತೆಯನ್ನು ತನ್ನ ತೋಳುಗಳಲ್ಲಿ ಬಿಗಿಯಾಗಿ ಹಿಡಿದುಕೊಂಡ ರಾವಣನು ತನ್ನ ಮುರಿದಿದ್ದ ರಥದಿಂದ ನೆಲಕ್ಕೆ ಧುಮುಕಿದನು. ಈ ಅದ್ಭುತವಾದ ಬಲ ಪ್ರದರ್ಶನವನ್ನು ವೀಕ್ಷಿಸಿದ ಎಲ್ಲರೂ ಜಟಾಯುವಿನ ಪರಾಕ್ರಮವನ್ನು ಶ್ಲಾಘಿಸಿದರು. ಆದರೆ ವೃದ್ಧನಾಗಿದ್ದ ಜಟಾಯುವು ಬೇಗನೆ ಬಳಲಿದನು. ಸೀತೆಯನ್ನು ಒಂದು ಕೈಯಲ್ಲಿ ಹಿಡಿದುಕೊಂಡಿದ್ದ, ಮತ್ತೊಂದರಲ್ಲಿ ಖಡ್ಗವನ್ನು ಹಿಡಿದುಕೊಂಡು ರಾವಣನು ಆಕಾಶಕ್ಕೆ ಏರಿದನು. ಆಗ ರಾವಣನು ಹೀಗೆಳೆದ ಜಟಾಯುವು ಅವನ ಬೆನ್ನಿನ ಮೇಲೆ ಬಿದ್ದು ಅವನ ಕೂದಲನ್ನು ಎಷ್ಟು ಗಟ್ಟಿಯಾಗಿ ಎಳೆಯತೊಡಗಿದನೆಂದರೆ ರಾಕ್ಷಸ ರಾಜ ತುಟಿಗಳನ್ನು ರೋಷದಿಂದ ಕಂಪಿಸಿದವು. ರಾವಣನು ಜಟಾಯುವನ್ನು ತನ್ನ ಕೈಗಳಿಂದ ತಿರುಗಿಸಿ ಹೊಡೆದನು. ಆದರೆ ಆ ಹೊಡೆತದಿಂದ ತಪ್ಪಿಸಿಕೊಂಡ ಜಟಾಯುವು ತನ್ನ ಬಲವಾದ ಕೊಕ್ಕಿನಿಂದ ರಾವಣನ 10 ಎಡಗೈಗಳನ್ನು ಹರಿದು ಹಾಕಿದನು. ಆದರೆ ರಾವಣನ ತೋಳುಗಳಲ್ಲಿ ಹೊಸ ಕೈಗಳು ಕೂಡಲೇ ಸೃಷ್ಟಿಗೊಂಡವು. ಸೀತೆಯನ್ನು ಪಕ್ಕಕ್ಕೆ ಬಿಟ್ಟ ರಾಕ್ಷಸ ರಾಜನು ಜಟಾಯುವನ್ನು ತನ್ನ ಮುಷ್ಟಿಯಿಂದ ಮತ್ತು ಕಾಲುಗಳಿಂದ ಹೊಡೆಯಲಾರಂಭಿಸಿದನು. ಈ ಯುದ್ಧವು ಸುಮಾರು 1 ತಾಸಿನವರೆಗೆ ನಡೆಯಿತು. ಕಡೆಗೆ ನಿರಾಶೆಗೊಂಡ ರಾವಣನು ತನ್ನ ಖಡ್ಗವನ್ನು ತೆಗೆದುಕೊಂಡು ಜಟಾಯುವಿನ ರೆಕ್ಕೆಗಳನ್ನು, ಕಾಲುಗಳನ್ನು ಮತ್ತು ಪುಕ್ಕಗಳನ್ನು ಕತ್ತರಿಸಿ ಅವನು ಘಾತಕವಾಗಿ ಗಾಯಗೊಂಡು ನೆಲಕ್ಕೆ ಬೀಳುವಂತೆ ಮಾಡಿದನು. ಬಹಳ ವಿಕ್ಷಿಪ್ತಳಾದ ಸೀತೆಯು ಜಟಾಯು ಬಿದ್ದಿದ್ದ ಜಾಗಕ್ಕೆ ಧಾವಿಸಿ ಅಳುತ್ತಾ ಅವನನ್ನು ಅಪ್ಪಿಕೊಂಡಳು. ಆದರೆ ಅವಳನ್ನು ಕೇಶದಿಂದ ಹಿಡಿದ ರಾವಣನು ಕೂಡಲೇ ಅವಳನ್ನು ಎಳೆದುಕೊಂಡು ಹೋದಂತೆ ಸೀತೆಯು ರಾಮ ರಾಮ ಎಂದು ದುಃಖದಿಂದ ದೀನಸ್ವರದಲ್ಲಿ ಕೂಗಿದಳು. ಸೀತೆಯ ಅಳುವು ಈ ಸಂಪೂರ್ಣ ಜಗತ್ತನ್ನು ಅಸ್ತವ್ಯಸ್ತಗೊಳಿಸಿದಾಗ ಎಲ್ಲವೂ ಅಂಧಕಾರದಲ್ಲಿ ಮುಳುಗಿತು. ಸೀತೆಯ ದುಃಖದ ಸಹಾನುಭೂತಿಯಿಂದಾಗಿ ಗಾಳಿಯು ಸ್ತಬ್ಧವಾಯಿತು ಮತ್ತು ಸೂರ್ಯನು ತನ್ನ ಪ್ರಖರತೆಯನ್ನು ಕಳೆದುಕೊಂಡನು. ಆದರೆ ತನ್ನ ದಿವ್ಯ ದೃಷ್ಟಿಯಿಂದ ಈ ಸಂಪೂರ್ಣ ಘಟನೆಯನ್ನು ನೋಡುತ್ತಿದ್ದ ಬ್ರಹ್ಮದೇವರು ಈಗ ನಮ್ಮ ಉದ್ದೇಶವು ಈಡೇರಿದೆ ಎಂಬುದಾಗಿ ಘೋಷಿಸಿದರು. ಬಳಿಕ ರಾವಣನು ಆಕಾಶಕ್ಕೆ ಏರಿದಾಗ ಮುರಿದಿದ್ದ ಸೀತೆಯ ಆಭರಣಗಳು ನೆಲಕ್ಕೆ ಬೀಳತೊಡಗಿದವು. ಶುದ್ಧವಾದ ಗಂಗೆಯ ನೀರು ಆಕಾಶದಿಂದ ಕೆಳಗೆ ಬೀಳುವ ಹಾಗೆ ಅವಳ ಕಂಠಿಹಾರದ ಮುತ್ತುಗಳು ಅವಳ ಕೊರಳಿನಿಂದ ಜಾರಿದವು. ಭಯ ಮತ್ತು ದುಃಖ ಪರವಶಳಾಗಿದ್ದು ರಾವಣನ ಕೆಟ್ಟ ಹಿಡಿತದ ಕಾರ್ಯವನ್ನು ಮತ್ತೆ ಮತ್ತೆ ಖಂಡಿಸುತ್ತಾ ಸೀತೆಯು ಅವನ ಹಿಡಿತದಿಂದ ತಪ್ಪಿಸಿಕೊಳ್ಳಲು ಸತತವಾಗಿ ಪ್ರಯತ್ನಿಸಿದಳು. ರಾವಣನು ಲಂಕೆಯ ದಿಕ್ಕಿನಲ್ಲಿ ವೇಗವಾಗಿ ಹೋಗುತ್ತಿರುವಾಗ ಎಲ್ಲ ಜೀವಿಗಳು ಧರ್ಮವಿಲ್ಲ, ಸತ್ಯವಿಲ್ಲ, ಕೋಮಲತೆಯೂ ಇಲ್ಲ ಎಂಬುದಾಗಿ ಶೋಕಿಸುತ್ತಿತ್ತು. ಅವಳ ಬಿಚ್ಚಿದ ಕೂದಲು ಗಾಳಿಯಲ್ಲಿ ಹಾರಾಡುತ್ತಿದ್ದು ಅವಳ ಹಣೆಯ ಬೊಟ್ಟು ಹಳಿದು ಹೋಗಿತ್ತು. ಅವಳ ಮುಖವು ಉಲ್ಲಾಸವನ್ನು ಕಳೆದುಕೊಂಡಿದ್ದು ಸೀತೆಯು ಓ ರಾಮ, ಓ ಲಕ್ಷ್ಮಣ ಎಂದು ಹೇಳುತ್ತಾ ನರಳಿದಳು. ಆ ಸಮಯದಲ್ಲಿ ಬೆಟ್ಟದ ಮೇಲೆ ಕುಳಿತಿದ್ದ 5 ಕಪಿನಾಯಕರನ್ನು ಕಂಡ ಸೀತೆಯು ರಾವಣನ ಗಮನಕ್ಕೆ ಬಾರದಂತೆ ತನ್ನ ರೇಷ್ಮೆಯ ಉತ್ತರಿಯನ್ನು ಮತ್ತು ಕೆಲ ಒಡವೆಗಳನ್ನು ಆ ಕಾಡುವಾಸಿಗಳ ಮೇಲೆ ಎಸೆದು ಅವಳು ಈ ವಿಷಯವನ್ನು ರಾಮನಿಗೆ ತಿಳಿಸುವಂತೆ ಆಶಿಸಿದಳು. ಕಪಿನಾಯಕರು ದಿಟ್ಟಿಸಿ ನೋಡುತ್ತಿರುವಂತೆ ರಾವಣನು ಸೀತೆಯನ್ನು ಲಂಕೆಯ ದಿಕ್ಕಿನಲ್ಲಿ ಕರೆದುಕೊಂಡು ಹೋದನು. ಸ್ನೇಹಿತರೆ, ರಾಮಾಯಣದ 55ನೇ ಭಾಗವನ್ನು ನಾನಿಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಎಲ್ಲರಿಗೂ ಮತ್ತೊಮ್ಮೆ ಹನುಮಾನ್ ಜಯಂತಿಯ ಶುಭಾಶಯಗಳು. ಜೈ ಶ್ರೀರಾಮ್.